ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಯಾರೆಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ರಿ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಟೆಟ್ಗೆ ಯೂಸ್ ಆಗ್ತಕ್ಕಂಥ ಸೋಷಿಯಲ್ ಸೈನ್ಸ್ ವಿಡಿಯೋಸ್ ಇದೆ, ನೆಟ್ಗೆ ಮತ್ತು KCETಗೆ ಯೂಸ್ ಆಗ್ತಕ್ಕಂಥ ಪೇಪರ್ 1 ವಿಡಿಯೋಸು ಕೂಡ ಲಭ್ಯ ಇರುತ್ತೆ ಸ್ನೇಹಿತರೆ. ಮತ್ತು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗ್ತಕ್ಕಂಥ GK ವಿಡಿಯೋಸು ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋಸು, ಮೆಂಟಲ್ ಎಬಿಲಿಟಿ ವಿಡಿಯೋಸು, ಎಲ್ಲ ವಿಡಿಯೋಸು ಕೂಡ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ನಡದಲ್ಲೇ ಇರ್ತಕ್ಕಂಥ ವಿಡಿಯೋಸ್ ಕೂಡ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಲಭ್ಯ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸ್ವಲ್ಪ ವೇಟ್ ಮಾಡ್ತಾ ಇದ್ರಿ ಅಲ್ವಾ, ಯಾವುದಾದ್ರೂ ಒಂದು ಒಳ್ಳೆ ನೋಟಿಫಿಕೇಶನ್ ಬಂದರೆ ಸಾಕಪ್ಪ ಅಂತೇಳಿ. ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು ಇದು. ಯಾರೆಲ್ಲ ಈ ಅಸಿಸ್ಟೆಂಟ್ ಟೀಚರ್ ಅಂದರೆ ಸಹ ಶಿಕ್ಷಕರು ಅಥವಾ ಫಿಸಿಕಲ್ ಎಜುಕೇಷನ್ ಟೀಚರ್ ಆ ಒಂದು ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ನೋಡಿ, ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅವರು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಿಹಿ ಸುದ್ದಿಯನ್ನು ತಂದಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಅವರು ಟೀಚರ್ ರಿಕ್ರೂಟ್ಮೆಂಟ್ನ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ತಾವೆಲ್ಲ ಈ ಒಂದು ವೆಬ್ಸೈಟಲ್ಲಿ sses.org.in ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ತಮ್ಮ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಏನು ಮಾಹಿತಿ ಬೇಕೋ ಅದನ್ನೆಲ್ಲ ನೀವು ಈ ಒಂದು ಅಪ್ಲಿಕೇಶನಲ್ಲಿ ತಾವು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಅಪ್ಲಿಕೇಶನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ನೋಟಿಫಿಕೇಶನ್ ಇದೆ, ತಾವು ನೋಡ್ಬೋದು. ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂದರೆ ಸಹ ಶಿಕ್ಷಕರು, ಓಕೆನಾ, ಮತ್ತು ಫಿಸಿಕಲ್ ಎಜುಕೇಷನ್ ಮಾಸ್ಟರ್ಸ್ ಫಾರ್ ಏಡೆಡ್ ಹೈಸ್ಕೂಲ್ಸಲ್ಲಿ ಕರೆದಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಎರಡನೇದಾಗಿ ಅಪ್ಲಿಕೇಶನ್ ಫಾರ್ಮ್ ಕೂಡ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ತಾವು ನೇರವಾಗಿ ರಿಕ್ರೂಟ್ಮೆಂಟ್ಗೆ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡೋಣ ಅಪ್ಲಿಕೇಶನಲ್ಲಿ ಏನಿದೆ ಅಂತೇಳಿ, ನೋಟಿಫಿಕೇಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು 24/7/2024 ಪ್ರಕಟಣೆ ಆಗಿರುತ್ತೆ. ಯಾರು ಪ್ರಕಟಣೆ ಮಾಡಿರೋದು ಅಂತಂದರೆ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಇವರು ಈ ಒಂದು ನೋಟಿಫಿಕೇಶನ್ನ ಹೊರಡಿಸಿರ್ತಾರೆ. ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಈ ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಭೇಟಿ ಕೊಟ್ಟು ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು. www.sses.org.in ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ಇದರಲ್ಲಿ ಕೊಟ್ಟಿದ್ದಾರೆ ಅವರು ಕೆಲವು ಕಾರಣಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಈಗ ಟ್ರಾನ್ಸ್ಫರ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಅಥವಾ ಪ್ರಮೋಷನ್ಸ್ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದ ಕೆಲವೊಂದು ಪೋಸ್ಟ್ಗಳು ಈ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕೆಲವೊಂದು ಪೋಸ್ಟ್ಗಳು ಖಾಲಿ ಇದಾವೆ ಸ್ನೇಹಿತರೆ. ಅಂತ ಒಂದು ಪೋಸ್ಟ್ಗಳನ್ನು ಇವರು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿದ್ಯಾಸಂಸ್ಥೆ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇದರ ಒಂದು ಬ್ರಾಂಚಸ್ಸು, ಏಡೆಡ್ ಸ್ಕೂಲ್ಸು ಇದಾವೆ. ಈ ಒಂದು ಡೇಟ್ನ ವರೆಗೆ ಅಂದರೆ 31/12/2015 ಕೆಲವರು ರಿಟೈರ್ ಆಗಿರ್ತಾರೆ, ಟ್ರಾನ್ಸ್ಫರ್ ಆಗಿರ್ತಾರೆ, ಡೆತ್ತು, ಪ್ರಮೋಷನ್ಸು, ಕೆಲವು ಕಾರಣಗಳಿಂದ ಅವ್ರೇನು ಮಾಡಿರ್ತಾರೆ, ಅಂಥ ಒಂದು ಪೋಸ್ಟ್ಗಳನ್ನು, ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳನ್ನು ಅವರು ತುಂಬಲು ಯಾರು ಆರ್ಡರ್ ಮಾಡಿರ್ತಾರೆ ಅಂತಂದರೆ ನಿರ್ದೇಶಕರು ಅಂದರೆ ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರು ಇವರ ಆದೇಶ ಸಂಖ್ಯೆ C8 ಸಬ್ಸೆಕ್ಷನ್ 1 ಈ ಒಂದು ಇಲಾಖೆಯ ಅನುಮತಿಯ ಮೇರೆಗೆ ಅವ್ರೇನು ಮಾಡ್ತಾರೆ, ನೇಮಕಾತಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಲವಾರು ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಕನ್ನಡ ಸಬ್ಜೆಕ್ಟ್ಗೆ ನಿಮಗೆ ಟೋಟಲ್ 9 ಪೋಸ್ಟ್ ಇದೆ ಸ್ನೇಹಿತರೆ. ಕನ್ನಡ ಸಬ್ಜೆಕ್ಟ್ಗೆ ಇಲ್ಲಿ ರೋಸ್ಟರು ಇಲ್ಲಿ ಮೆನ್ಷನ್ ಮಾಡಿದರೆ ತಾವು ನೋಡ್ಕೋಬೋದು. ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಪಂಗಡ ಮತ್ತು 2A 3A 3B ಈ ಎಲ್ಲ ಪೋಸ್ಟ್ಗಳು ಕನ್ನಡ ಪೋಸ್ಟ್ಗೆ, ಕನ್ನಡ ಒಂದು ಸಬ್ಜೆಕ್ಟ್ಗೆ ನಮಗೆ ಇಲ್ಲಿ ನೋಟಿಫಿಕೇಶನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಟ್ಟು 16 ಪೋಸ್ಟ್ ಇದೆ ಸ್ನೇಹಿತರೆ. ಯಾರೆಲ್ಲ ಇಂಗ್ಲೀಷ್ ವೇಕೆನ್ಸಿ ಅಥವಾ ಪೋಸ್ಟ್ಗೆ
ತಾವು ವೇಟ್ ಮಾಡ್ತಾ ಇದ್ರಿ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಪೋಸ್ಟ್ ಇದಾವೆ, ಹಿಂಗೆ ಅಂದ್ರೆ 16 ಪೋಸ್ಟ್ ಇದಾವೆ ಇಂಗ್ಲಿಷ್ಗೆ. ಈ ಒಂದು ಪೋಸ್ಟ್ಗಳನ್ನ ತಾವು ಯೂಸ್ ಮಾಡ್ಕೊಳ್ಳಿ ಈ ಒಂದು ಆಪರ್ಚುನಿಟಿನ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಮತ್ತೆ ಹಿಂದಿ ಸಬ್ಜೆಕ್ಟ್ಗೆ 3 ಪೋಸ್ಟ್ ಇದಾವೆ, ಅದು ಕೂಡ ರೋಸ್ಟರ್ ಬಿಂದುವಲ್ಲಿದೆ. ಮತ್ತೆ ಮ್ಯಾಥ್ಸ್ಗೆ ಒಟ್ಟು 4 ಪೋಸ್ಟ್ ಇದಾವೆ. ಮತ್ತೆ ವಿಜ್ಞಾನಕ್ಕೆ ನಿಮಗೆ ಒಟ್ಟು 8 ಪೋಸ್ಟ್ ಇದೆ. ಈ ಎಲ್ಲ ರೋಸ್ಟರ್ ಪ್ರಕಾರವಾಗಿ ತಾವು ನೋಡ್ಕೊಳ್ಬೋದು ಸ್ನೇಹಿತರೆ, ಮಿಸ್ ಮಾಡಬೇಡಿ. ಮತ್ತೆ ಇನ್ನು ಹಾಗೆ ಕೆಲವು ನೋಟಿಫಿಕೇಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಆರ್ಟ್ಸ್ ಕಲಾ ವಿಭಾಗದಲ್ಲಿ ಆರ್ಟ್ಸ್ ಟೀಚರ್ ಅಂತಾನೆ ಹೇಳ್ಬೋದು. ಆ ಟೋಟಲ್ಲು ನಮಗೆ 8 ಪೋಸ್ಟ್ ಇದಾವೆ ಸ್ನೇಹಿತರೆ. ಆರ್ಟ್ಸ್ ಟೀಚರ್ ಆಗಿ ಟೋಟಲ್ಲು 8 ಪೋಸ್ಟ್ ಇದಾವೆ. ಇದು ಕ್ಯಾಸ್ಟ್ ವೈಸು ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ತಾವು ನೋಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಇಲ್ಲಿ ನಮಗೆ ಫಿಸಿಕಲ್ ಎಜುಕೇಶನ್ ಮಾಸ್ಟರ್ ಒಟ್ಟು 3 ಪೋಸ್ಟ್ ಇದಾವೆ. ಅದು ಜನರಲ್ಗೂ ಕೂಡ ಒಂದಿದೆ, SC ಒಂದಿದೆ, ಮತ್ತೆ ST ಒಂದಿದೆ. ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಟ್ಟು 48 ಅಸಿಸ್ಟೆಂಟ್ ಮಾಸ್ಟರ್ ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಟೋಟಲ್ಲು 48 ಅಸಿಸ್ಟೆಂಟ್ ಮಾಸ್ಟರ್ ಸಹ ಶಿಕ್ಷಕರ ಒಂದು ಪೋಸ್ಟ್ಗಳು ಖಾಲಿ ಇದ್ದಾವೆ. ಯಾರು ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಧ್ಯವಾದಷ್ಟು ಸ್ನೇಹಿತರಿಗೆ ಅನುಕೂಲ ಆಗಲಿ. ಮತ್ತು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಂಡೀಷನ್ಸು. ಆ ಕಂಡೀಷನ್ಸ್ನ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಅಧಿಸೂಚನೆ ಸಂಖ್ಯೆ ED 291 LBPB 2015 ಆ ಒಂದು ಪ್ರಕಾರ ಅವರು ಏನು ಮಾಡಿದ್ದಾರೆ, ಮತ್ತೆ ದಿನಾಂಕ 29/9/2016 C ಮತ್ತು R ನಿಯಮ ಪ್ರಕಾರ ಹುದ್ದೆಗೆ ಅನ್ವಯಿಸುವ ಪದವಿಯಲ್ಲಿ ವಿದ್ಯಾರ್ಥಿಯನ್ನ ಪಡೆದಿರಬೇಕಾಗತ್ತೆ. ಅಂದ್ರೆ ಒಂದು ಡಿಗ್ರಿ ಮಾಡಿರಬೇಕಾಗತ್ತೆ, BA ಮತ್ತು BSc ಅವರು. ಮತ್ತೆ ಅವರು ಖಂಡಿತವಾಗಿ ಕಂಪಲ್ಸರಿಯಾಗಿ B.Ed ಮಾಡಿರಲೇಬೇಕು. ಅವರ ಒಂದು ವಿಷಯಗಳ ಬೋಧನಾ ಕ್ರಮಗಳಿಗೆ ತಕ್ಕಂತೆ ಅವರು B.Ed ಮಾಡ್ಕೊಂಡಿರ್ಬೇಕು. ವಯೋಮಿತಿ ಕೂಡ ಸರ್ಕಾರದ ಆದೇಶಗಳಿಗೆ ಅನ್ವಯ ಇರಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಅರ್ಜಿದಾರರು ₹1000 ನೀವೇನ್ ಮಾಡಬೇಕು, DD ತಗೋಬೇಕು. ಯಾರ ಹೆಸರಲ್ಲಿ ಅಂತಂದ್ರೆ ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ, ಇವರ ಹೆಸರಿಗೆ DD ತಗೋಬೇಕು ಸ್ನೇಹಿತರೆ. ಓಕೆ, DD ಅಂತ ಅವ್ರು ಮೆನ್ಷನ್ ಮಾಡಿರೋದ್ರಿಂದ DDನ ಮಾಡಿಸ್ಬೇಕಾಗತ್ತೆ ಇವ್ರ ಹೆಸರಲ್ಲಿ. ಮತ್ತೆ SC STಗಳಿಗೆ ₹500 DD ಸಲ್ಲಿಸಬೇಕು, ಅವರು ಕೂಡ ಇದೇ ಹೆಸರಲ್ಲಿ DD ತಗೋಬೇಕಾಗತ್ತೆ. ಮತ್ತೆ DD ಮೊಬಲಗಿನ ಹಣವನ್ನು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ನೀವು DD ಪೇ ಮಾಡಿ ಅವ್ರಿಗೆ ಅಪ್ಲಿಕೇಶನ್ ಸಮೇತ ಕೊಟ್ರೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಕೂಡ ಇಲ್ಲಿ ಪಡ್ಕೋಬಹುದು ಅಂತಾನು ಹೇಳಿದ್ದಾರೆ. ಪ್ರಕಟಣೆಯಾದ ದಿನಾಂಕದಿಂದ ಅವರು ಪ್ರಕಟಣೆ ಮಾಡಿರೋದು 24ನೇ ತಾರೀಕು ಅಂತ ಅಲ್ವಾ, ಆ ಡೇಟಿಂದ ನಮ್ಗೆ 21 ದಿನಗಳ ಕಾಲ ನಮಗೆ ಟೈಮ್ ಇರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ. ಯಾರು ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಈ ಅರ್ಜಿ ಪ್ರತಿಯನ್ನ ನೋಡಿ, ಎಲ್ಲಿ ಕೊಡಬೇಕು ನೀವು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಇವ್ರಿಗೆ ಕೊಡಬೇಕು ಸ್ನೇಹಿತರೆ. ಆ ಸ್ಕೂಲಿಗೆ ಕೊಡೋದಲ್ಲ, ನೀವು ಹೋಗಿ ಆ ಸ್ಕೂಲ್ಗೆ ಅಪ್ಲಿಕೇಶನ್ ಕೊಡಬಾರ್ದು. ನೀವು ಎಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿಕೊಂಡು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ನೀವು ಸಬ್ಮಿಟ್ ಮಾಡಬೇಕು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಮತ್ತೆ ಅಪ್ಲಿಕೇಶನ್ನ. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸೋರು ನೀವೇನ್ ಮಾಡಬೇಕು, ಪ್ರತಿ ಹುದ್ದೆಗೆ ಸಪರೇಟ್ ಆಗಿ ಫೀಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತೆ ಸಪರೇಟ್ ಆಗಿ ಫೀಸ್ ಕಟ್ಟೋದ್ರ ಜೊತೆಗೆ ಸಪರೇಟ್ ಆಗಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತೆ ಅರ್ಜಿಗಳ ಮುಖಪುಟ ಮತ್ತು ಕವರ್ ಮೇಲ್ಭಾಗದಲ್ಲಿ ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರು ಕೂಡ ಮೆನ್ಷನ್ ಮಾಡ್ಬೇಕು ನೀವು. ಮೀಸಲಾತಿ ಮತ್ತು ಸಮತಲ ಮೀಸಲಾತಿಯನ್ನು ಸ್ಪಷ್ಟವಾಗಿ ಕಡ್ಡಾಯವಾಗಿ ಬರೆದಿರುವುದು, ಯಾವ ಒಂದು ರಿಸರ್ವೇಶನ್ ಅಥವಾ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನತಕ್ಕಂಥದ್ದು ಕೂಡ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಅರ್ಜಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣ ನೀಡದೆ ತಿರಸ್ಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಕಸ್ಮಾತ್ ಆ ರೀತಿ ಏನಾದರೂ ಅಸ್ಪಷ್ಟವಾಗಿ ಏನಾದರೂ ಇದ್ರೆ, ಅರ್ಜಿಗಳೇನಾದರೂ ಇನ್ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಏನಾದರೂ ನೀವು ಕೊಟ್ಟಿದ್ರೆ ಅಂತ ಅಪ್ಲಿಕೇಶನ್ ಅವರು ಮುಲಾಜಿಲ್ದೆ ಅವ್ರು ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಅಪೂರ್ಣ ಮಾಹಿತಿಗಳು ಹಾಗೂ ನಿಗದಿತ ದಿನಾಂಕವನ್ನು ಮೀರಿ ಬರುವ ಅರ್ಜಿಗಳನ್ನ ಅವರು ಯಾವುದೇ ಕಾರಣಕ್ಕೂ ಅವರು ಅಕ್ಸೆಪ್ಟ್ ಮಾಡಲ್ಲ, ಅದನ್ನ ಇಮ್ಮಿಡಿಯೇಟ್ಲಿ ರಿಟರ್ನ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಆಲ್ರೆಡಿ ಕಾರ್ಯದರ್ಶಿಗಳು ಸೈನ್ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ, ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ, ಈ ಒಂದು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೋಡಿ ತಾವು ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಕೂಡ ನಿಮಗೆ ಲಭ್ಯ ಇದೆ. ಈ ಅಪ್ಲಿಕೇಶನ್ ಅಲ್ಲಿ ನೀವು ಏನೇನು ಫಿಲ್ ಮಾಡಬೇಕು ಅಂತ ನೀಟಾಗಿ ನೋಡ್ಕೊಂಬಿಡಿ. ಅಡ್ರೆಸ್ ಕೂಡ ಎಲ್ಲ ಅದರಲ್ಲೇ ಇದೆ, ನೀವೇನು ಬರೆಯೋ ಹಾಗಿಲ್ಲ. ಫೋಟೋ ಒಂದು ಪೇಸ್ಟ್ ಮಾಡ್ಕೊಳ್ಳಿ, ರೀಸೆಂಟ್ ಫೋಟೋ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಶನ್ನ ಫಿಲ್ ಮಾಡಿ
ನೀಟಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೇಮ್ ಆಫ್ ದಿ ಪೋಸ್ಟ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ, ಸಬ್ಜೆಕ್ಟ್ ಯಾವುದು, ರಿಸರ್ವೇಷನ್ ಯಾವುದು, ನಿಮ್ಮದು ಡಿ ಡಿ ನಂಬರ್ ಮೆನ್ಷನ್ ಮಾಡಬೇಕು ಇಲ್ಲಿ. ಓಕೆ, ಡಿ ಡಿ ಅಮೌಂಟ್ ಎಷ್ಟಿರುತ್ತೆ, ಬ್ಯಾಂಕ್ ಹೋದರೆ ಅವರು ಡಿ ಡಿ ಅಮೌಂಟು ಪ್ಲಸ್ ಎಕ್ಸ್ಟ್ರಾ ಚಾರ್ಜಸ್, ಡಿ ಡಿ ಚಾರ್ಜಸ್ ಕೂಡ ಮೆನ್ಷನ್ ಮಾಡಿ ಡಿ ಡಿ ಕೊಡ್ತಾರೆ ನಿಮಗೆ, ಮತ್ತು ಅದರ ನಂಬರ್ ಕೂಡ ಕೊಡ್ತಾರೆ. ಅಮೌಂಟು, ಡಿ ಡಿ ನಂಬರು, ಡೇಟು, ನಿಮ್ಮ ಕ್ಯಾಸ್ಟ್ ಯಾವುದು, ಮತ್ತು ನಿಮ್ಮ ನೇಮು ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ, ಫಾರ್ ಎಕ್ಸಾಂಪಲ್ ರಾಜು ಅಂತಿದ್ರೆ RAJU ಈ ರೀತಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಫಾದರ್ ನೇಮ್ ಮೆನ್ಷನ್ ಮಾಡಿ, ಮದರ್ ನೇಮ್ ಮೆನ್ಷನ್ ಮಾಡಿ, ಪರ್ಮನೆಂಟ್ ಅಡ್ರೆಸ್ ಹಾಕಿ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಹಾಕಿ. ಓಕೆನಾ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಹಾಕಿ. ಅದ್ರ ಜೊತೆಗೆ ಇನ್ನೂ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ, ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ID ಹಾಕಬೇಕು, ಡೇಟ್ ಆಫ್ ಬರ್ತು, ಮತ್ತು ನಿಮ್ಮ ಒಂದು ಏಜು ಎಷ್ಟಿರುತ್ತೆ ಅಂತ ಡೇಸ್, ಮಂತ್ಸ್, ಇಯರ್ಸಲ್ಲಿ ಕೂಡ ಮೆನ್ಷನ್ ಮಾಡಬೇಕು. ನ್ಯಾಷನಾಲಿಟಿ ಇದೆ, ರಿಲಿಜನ್ ಇದೆ, ಕ್ಯಾಸ್ಟ್ ಇದೆ, ಸಬ್ ಕ್ಯಾಸ್ಟ್ ಇದೆ, ಕ್ಯಾಟಗರಿ ಇದೆ, ಮತ್ತು ಯಾವ ಒಂದು ಮೇಲಾ ಫಿಮೇಲಾ, ಮ್ಯಾರಿಡಾ ಅನ್ಮ್ಯಾರಿಡಾ, ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ನೋಡಿ ಕಂಪ್ಲೀಟ್ ಬಾಕ್ಸಲ್ಲಿ ಫಿಲ್ ಮಾಡಬೇಕು. ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಫಿಲ್ ಮಾಡಬೇಕು. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ನೋಡಿ ಸ್ನೇಹಿತರೆ, ಏನೇನೆಲ್ಲ ನೀವು ತೊಗೊಂಡು ಹೋಗ್ಬೇಕು ಅಂತೇಳಿ ಒಂದ್ಸಲ ಚರ್ಚೆ ಮಾಡಿಬಿಡೋಣ. ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ನಿಮ್ಮ ಒರಿಜಿನಲ್ ಡಿಮ್ಯಾಂಡ್ ಡ್ರಾಫ್ಟ್ ಇರಬೇಕು, ಅಪ್ಲಿಕೇಶನ್ ನೀಟಾಗಿ ಫಿಲ್ ಮಾಡಿರೋದಿರಬೇಕು, SSLC ಸರ್ಟಿಫಿಕೇಟು ಒಂದು ಎನ್ಕ್ಲೋಸ್ ಮಾಡಿರಬೇಕು, ಜೆರಾಕ್ಸು, PUC ಮೆನ್ಷನ್ ಮಾಡಿ ಎನ್ಕ್ಲೋಸ್ ಮಾಡಿರಬೇಕು, ಡಿಗ್ರಿ ಎಲ್ಲ ಸೆಮಿಸ್ಟರ್ದು ಎನ್ಕ್ಲೋಸ್ ಮಾಡಿ, ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್, PDC ಸರ್ಟಿಫಿಕೇಟ್ ಅಂದರೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಒಂದು ಕಂಪ್ಲೀಟ್ ಸರ್ಟಿಫಿಕೇಟ್ ಒಂದು ಸಿಗುತ್ತೆ ನಿಮಗೆ, ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಸಿಗುತ್ತೆ, ಮತ್ತು B.Ed ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು, B.Ed ಕಾನ್ವಿಕೇಶನ್ನು, ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ಸು, ಮತ್ತು ಕ್ಯಾಸ್ಟು ರಿಸರ್ವೇಷನ್ ಸರ್ಟಿಫಿಕೇಟ್ ಏನಾದರೂ ಅಪ್ಲಿಕೇಬಲ್ ಆದರೆ PWD ಆ ಥರ ಏನಾದರೂ ಇದೆ, ಮತ್ತು ಅದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಹಾಕಿ, ಮತ್ತು ರಿಲೇಟೆಡ್ ಇನ್ಫಾರ್ಮೇಷನ್ ಏನೇನಿದೆಯೋ ಅದನ್ನೆಲ್ಲ ನೀವು ಅಟ್ಯಾಚ್ ಮಾಡಿ ಕಂಪ್ಲೀಟ್ ಎಲ್ಲ ನೀಟಾಗಿ ಕವರ್ ಮಾಡಿ, ಅಪ್ಲಿಕೇಶನ್ ಜೊತೆಯಲ್ಲಿ ಎನ್ವೆಲಪ್ ಕವರಲ್ಲಿ ಮೆನ್ಷನ್ ಮಾಡಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಎಲ್ಲರೂ ಯಾವ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಂತ ಹೇಳಿದ್ದೀನಲ್ವಾ, ನೋಡಿ SSES.org.in ಅಲ್ಲಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ, ನೋಟಿಫಿಕೇಶನ್ನು. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲೇ ಇದೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಧಾನವಾಗಿ ಓದ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಫಿಲ್ ಮಾಡಿ, ಏನೇನು ಕೇಳಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರು ಮಿಸ್ ಮಾಡಬೇಡಿ. ಈ ಇನ್ಫಾರ್ಮೇಷನ್ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ರೀಚ್ ಆಗಲಿ, ತಲುಪಿಸ್ರಿ. ಮತ್ತು ನೀವು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸಬ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.